ಇದ್ದ 2 ಹೆಣ್ಮಕ್ಳನ್ನ ಶ್ರೀಮಂತರ ಮನೆಗೆ ಕಳಿಸಿ ದುಡ್ಡು ಹೊಡೆಯೋ ಯೋಚನೆ ಮಾಡ್ತಾ ಇದ್ದೀರಾ ಅಲ್ವಾ? ಅಲ್ಲ, ಮಗಳನ್ನ ನೋಡೋ ನೆಪ ಹೇಳ್ಕೊಂಡು ಇಲ್ಲಿವರೆಗೂ ಬಂದಿದ್ದೀರಲ್ಲ, ನಾಚಿಕೆ ಆಗಲ್ವಾ ನಿಮ್ಗೆ? ಹಾಡೋ ಮಾತಿನ ಮೇಲೆ ನಿಗಾ ಇರ್ಲಿ. ಮನುಷ್ಯತ್ವ ಇಲ್ಲೋರ್ ತರ ಮಾತಾಡ್ಬೇಡಿ. ನಿಮ್ಮ ಹತ್ರ ಎಂದಾದ್ರೂ ಒಂದೇ ಒಂದು ಬಿಡಿಗಾಸನ್ ಕೇಳಿದ್ರು ನಾವು? ನಾವೇನ್ ತಪ್ಪು ಮಾಡಿದ್ವಿ ಅಂತ ಅನುಮಾನದ ಮಾತನೆಲ್ಲ ಅಂತ ಇದ್ದೀರಾ ನೀವು? ತಪ್ಪು ಮಾಡಿದೀರಾ. ಅವತ್ತು ನನ್ನ ಮಗಳು ವಂದನಾಗೂ ಅರ್ಜುನ್ಗೂ ಮದುವೆ ನಡಿಬೇಕಾಗಿತ್ತು. ಆದ್ರೆ ಇವತ್ತು ನನ್ನ ಮಗಳ ಜಾಗದಲ್ಲಿ ನಿಮ್ಮ ಮಗಳಿದ್ದಾಳೆ. ವಂದನಾಗೆ ಸಿಕ್ಬೇಕಾಗಿದ್ದ ಪ್ರೀತಿ, ಸ್ಥಾನ, ಮಾನ ಎಲ್ಲ ನಿಮ್ಮ ಭಾರ್ಗವಿ ಕಿತ್ಕೊಂಡಿದ್ದಾಳೆ. ನೀವ್ಯಾರು? ಶಕ್ತಿ ಪ್ರಸಾದ್ ಹೆಂಡತಿ. ಮಾಡದೇ ಇರೋ ತಪ್ಪಿಗೆ ನನ್ನ ಮಗ ವಿಕ್ಕಿನ ಜೈಲು, ಕೋರ್ಟು ಅಂತ ಓಡಾಡೋ ಹಾಗೆ ಮಾಡಿದಾಳಲ್ಲ ನಿಮ್ಮ ಮಗಳು. ಆ ವಿಕ್ರಮ್ನ ಅಮ್ಮ ನಾನು. ಇಷ್ಟೆಲ್ಲ ಆಗಿದ್ದು ನಿಮ್ಮ ಮಗಳಿಂದಾನೆ. ಅವಳು ಹೀಗಾಗಕ್ ಬಿಟ್ಟಿದ್ದು ನಿಮ್ ತಪ್ಪಲ್ವಾ? ವಿಕ್ಕಿ ಅಪರಾಧಿ. ಅವನಿಗೆ ಶಿಕ್ಷೆ ಆಗೋದ್ರಲ್ಲಿ ಯಾವ ತಪ್ಪು ಇಲ್ಲ. ನನ್ನ ಮನೆಗೆ ಬಂದು ಈ ಮಾತಾಡೋಷ್ಟು ಧೈರ್ಯ ಬಂತ ನಿನಗೆ ರವೀಂದ್ರ? ನಾನ್ ಬರ್ತೀನಿ ಅಂತ ನಿನ್ ಕನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ ಅಲ್ವಾ ವಿಕ್ಕಿ? ನನ್ ಬೆನ್ ಹಿಂದೆ ನಿಂತು ಮಾತಾಡ್ತಿರೋ ಅನಾಮಿಕಾ ನೀನೆ ಅಂತ ಗೊತ್ತೇ ಆಗ್ಲಿಲ್ಲ ಕಣೆ. ಮತ್ತೆ ಮಾಡೋ ತಪ್ಪೆಲ್ಲ ಮಾಡಿ ಸಲೀಸಾಗಿ ಎಸ್ಕೇಪ್ ಆಗ್ಬೋದು ಅಂತ ಅನ್ಕೊಂಡ್ಯಾ? ನೀನು ಬದುಕಿದೀಯ ಅಂತ ಗೊತ್ತಿರ್ಲಿಲ್ಲ. ಮೊದ್ಲೇ ಗೊತ್ತಿದ್ದಿದ್ರೆ ಅದರ ಕತೆನೆ ಬೇರೆ ಇರ್ತಿತ್ತು. ಏನ್ ಮಾಡ್ತಿದ್ದೆ ವಿಕ್ಕಿ? ಸಂಧ್ಯಾನ್ ಕೊಲೆ ಮಾಡ್ದ ಹಾಗೆ ನನ್ನನ್ನು ಕೊಲೆ ಮಾಡ್ತಿದ್ದ. ನಾನು ಸಂಧ್ಯಾನ ಕೊಲ್ಲಿಲ್ಲ, ಆದ್ರೆ ನಿನ್ನನ್ನು ಕೊಲೆ ಮಾಡ್ತೀನಿ ಕಣೆ. ಮಾಡದಿರೋ ತಪ್ಪಿಗೆ ನನ್ನನ್ನೇ ಈ ವಿಕ್ಕಿನೇ ಜೈಲಿಗೆ ಕಳಿಸ್ತಿದ್ಯಲ್ಲ. ಏಯ್, ನಿನ್ನನ್ನು ಸಾಯಿಸೋ ತನಕ ನನಗ್ ಸಮಾಧಾನ ಇಲ್ಲ ಕಣೆ. ಅವತ್ತೇ ಅಲ್ಲೇ ನಿನ್ನ ಕೊಂದು ಮಣ್ಣು ಮಾಡಬೇಕಿತ್ತು. ಹಾಗೆ ಬಿಟ್ಟು ತಪ್ಪು ಮಾಡ್ಬಿಟ್ಟೆ. ಪೊಲೀಸರ ಮುಂದೆ ಕೊಲೆ ಬೆದರಿಕೆ ಆಗ್ತೇನೋ? ಅದೇನ್ ಸ್ಥಿತಿ ಬಂತೋ ನಿನ್ಗೆ? ಸಂಧ್ಯಾನ್ ಸಾಯಿಸ್ತಾ ಇದ್ದಿದ್ರೆ ಹೀಗೆಲ್ಲ ಆಗ್ತಾನೆ ಇರ್ಲಿಲ್ಲ. ಅದೆಷ್ಟು ಸರಿ ಹೇಳಿ. ನಾನು ಸಂಧ್ಯಾನ ಕೊಂದಿಲ್ಲ. ಲೋ, ಇನ್ನು ಎಷ್ಟ್ ದಿನ ಹೇಳಿದ ಸುಳ್ಳನ್ನೇ ಹೇಳ್ತಾ ಇರ್ತೀಯೋ? ನೀನ್ ಕೊಲೆ ಮಾಡಿದ್ದು ಸಾಬೀತಾಗಿದೆ. ಇನ್ನು ನಿನ್ನ ಆಟ ಮುಗೀತು ವಿಕ್ಕಿ. ಭಾರ್ಗವಿ ಮುಂದೆ ನೀನಲ್ಲ, ಆ ನಿಮ್ಮಪ್ಪನೂ ಏನು ಮಾಡಕ್ಕಾಗಲ್ಲ. ಜೈಲಲ್ಲಿ ಒಬ್ನೇ ಆಗ್ಬಿಟ್ನಲ್ಲ ಅಂತ ಫೀಲ್ ಆಗ್ಬೇಡ. ಇನ್ನೊಂದ್ ಸ್ವಲ್ಪ ದಿನ ನಿಮ್ಮಪ್ಪನ್ನು ಕಳಿಸ್ತೀವಿ. ಅಪ್ಪ ಮಗ ಕೂತ್ಕೊಂಡು ಬಾಯ್ ಬಡ್ಕೊಳ್ಳಿ. ಬೇಕು ಅಂತ ಬಂದಿಲ್ಲ. ಮತ್ತಿನ್ಯಾಕೆ ಬಂದ್ಯೋ? ನನ್ನ ಮಗಳು ಭಾರ್ಗವಿ ನಿನ್ ಸೊಸೆ ಅಂತ ಗೊತ್ತಾಯ್ತು. ಅದೇ ಆತಂಕದಲ್ಲಿ ಬಂದೆ ನಾನು. ಜಪಿ, ನನ್ನ ಮೇಲೆ ಸಿಟ್ಟನ್ನು ನನ್ನ ಮಗಳ ಮೇಲೆ ತೋರಿಸ್ಬೇಡ ಕಣೋ. ಅವಳು ತುಂಬ ಒಳ್ಳೆಯಳು ಕಣೋ. ಏನು, ನಿನ್ನ ಮಗಳು ನನ್ನ ಸೊಸೆನ? ಯಾವುದೋ ತಪ್ಪು ಕಲ್ಪನೆಯಲ್ಲಿದ್ಯಾ ನೀನು ರವಿ?
ನನ್ನ ಸೊಸೆ ಯಾವತ್ತಿದ್ರೂ ಶಕ್ತಿ ಪ್ರಸಾದ್ ಭೂಪತಿ ಮಗಳು ವಂದನಾನೇ. ನಿನ್ನ ಮಗಳು ಮಾಡಿರೋ ತಪ್ಪಿಗೆ ಶಿಕ್ಷೆ ಕೊಡೋದಕ್ಕೆ ಅಂತ ಈ ಮನೇಲಿ ಇಟ್ಕೊಂಡಿದ್ದೀನಿ ಅವಳನ್ನ. ಜೆ.ಪಿ, ನನ್ನ ಮಗಳು ಪಾಪ ತಿಳ್ಕಣೋ. ಅವ್ರು ನಿನ್ನ ವಿರುದ್ಧ ಹೋರಾಟ ಮಾಡ್ತಿಲ್ಲ ಕಣೋ, ಅಥವಾ ಇನ್ಯಾರ ವಿರುದ್ಧನೂ ಹೋರಾಟ ಮಾಡ್ತಾ ಇಲ್ಲ. ಸತ್ಯದ ಪರವಾಗಿ ಹೋರಾಟ ಮಾಡ್ತಿದ್ದಾಳೆ. ಅನ್ಯಾಯಕ್ಕೆ ಒಳಗಾದವ್ರಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಹೋರಾಟ ಮಾಡ್ತಿದ್ದಾಳೆ. ಅದು ಅವಳು ಕರ್ತವ್ಯ ಕಣೋ, ಅವಳ ಕೆಲಸ. ಆದ್ರೆ ಏನ್ ಮಾಡೋದು? ನನ್ನ ಮಗಳ ಜೀವನ ಈ ಮನೆಯಲ್ಲಿದೆ, ನಿನ್ನ ಮಗನ ಜೊತೆ ಇದೆ. ಹೇ ಜೆ.ಪಿ, ಕೈ ಮುಗಿದು ಕೇಳ್ಕೊಳ್ತೀನಿ ಕಣೋ, ನನ್ನ ಮಗಳ ಜೀವನ ಹಾಳು ಮಾಡಬೇಡ ಪ್ಲೀಸ್. ಮೊದಲು ನಾನು ಯಾರು ಅಂತ ಗೊತ್ತಿಲ್ಲದೆ ನನ್ನ ಜೊತೆ ಹೋರಾಟ ಶುರು ಮಾಡಿದ್ಲು. ಆದ್ರೆ ಈಗ ನಾನು ಯಾರು ಅಂತ ಗೊತ್ತಾಯ್ತಲ್ಲ, ಈಗ ಯಾಕೆ ನನ್ನ ವಿರುದ್ಧ ನಿಂತಿದ್ದಾಳೆ? ಇನ್ನು ಸ್ಥಿತಿ ನೋಡು, ಅವಳಿಗೆ ಬುದ್ಧಿ ಬರ್ಲಿಲ್ವಾ? ವಿನಾಶ ಕಾಲೇ ವಿಪರೀತ ಬುದ್ಧಿ ಅಂತಾರೆ, ಹಾಗಾಡ್ತಿದ್ದಾಳೆ. ಅಪ್ಪ ಮಗಳಿಬ್ರು ನಿಮ್ಮ ಸ್ಥಾನ ಯಾವುದು ಅಂತ ಮರ್ತೇ ಹೋಗಿದ್ದೀರಾ ಅಲ್ವಾ? ನೀನು ನನ್ನ ಮನೆಗೆ ಬಂದು ಆಜ್ಞೆ ಮಾಡ್ತೀಯ, ನಿನ್ನ ಮಗಳು ಕೋರ್ಟಲ್ಲಿ ನನ್ನ ತಲೆ ಮೇಲೆ ಹಾರಾಡ್ತಾಳೆ. ಅವಳು ಮಾಡಿರೋ ತಪ್ಪಿಗೆ, ಅವಳು ಮಾಡಿರೋ ಅವಮಾನಕ್ಕೆ ಕ್ಷಮೆ ಇಲ್ಲ. ಈ ಜನ್ಮದಲ್ಲಿ ಅಷ್ಟೇ ಅಲ್ಲ, 7 ಜನ್ಮಕ್ಕೂ ನಾನು ಅವಳನ್ನ ಕ್ಷಮಿಸಲ್ಲ. ಹಾಗನ್ಬೇಡ ಜೆ.ಪಿ, ನೋಡು ಬಾರಿಗೆ ಏನು ತೊಂದರೆ ಕೊಡ್ಬೇಡ. ಬೇಕಾದ್ರೆ ನೋಡು, ನೀನು ಕಾಲು ಹಿಡ್ಕೊಂಡ್ಬಿಡ್ತೀಯ ಆಮೇಲೆ. ಏಯ್, ನಮ್ಮಪ್ಪನೇ ದೂಕೋಷ್ಟು ಪೊಗರ ನಿನಗೆ? ನೂಕೋದಲ್ಲ, ಇವನನ್ನ ಸಿಗದಾಕೋಷ್ಟು ಕೋಪ ಇದೆ. ಆದ್ರೆ ಅದು ನನ್ನ ಲೆವೆಲ್ ಅಲ್ಲ ಅಂತ ಸುಮ್ಮನೆ ಇದ್ದೀನಿ. ನಮ್ಮಪ್ಪ ಎಂತ ಮಹಾನ್ ವ್ಯಕ್ತಿ ಅಂತ ನಿಮ್ಗೇನ್ರಿ ಗೊತ್ತು? ಏಯ್ ಭಾರ್ಗವಿ, ಮಾವಂಗೆ ಎದುರುತ್ರ ಕೊಡ್ತೇನೆ ಅಂತ ಗನಂದಾರಿ ಕೆಲಸ ನಿಮ್ಮಪ್ಪ ಏನ್ ಮಾಡಿದಾನೋ? ಒಂದು ಚಿಕ್ಕ ಉದಾಹರಣೆ ಹೇಳ್ತೀನಿ, ಕೇಳಿಸ್ಕೊ. ಈ ನಿನ್ನ ಮಾವ ಒಂದು ಸುಳ್ಳು ಕೇಸ್ನಿಂದ ಕಲ್ಪನಾ ಅತ್ತೆ ಸಂಸಾರನೇ ಒಡೆದ್ರು, ಅವ್ರು ಬೀದಿಗೆ ಬರೋ ಹಾಗೆ ಮಾಡಿದ್ರು. ಅವ್ರಿಡೀ ಜೀವನನೇ ಹಾಳು ಮಾಡಿದ್ರು. ಆದ್ರೆ ನಮ್ಮಪ್ಪ ಸಂಬಂಧನೇ ಇಲ್ದಿದ್ರು ಅವ್ರನ್ನ ಸ್ವಂತ ತಂಗಿ ತರ 25 ವರ್ಷದಿಂದ ನೋಡ್ಕೊಳ್ತಾ ಇದ್ದಾರೆ. ಅದು ಕಣೆ ನಮ್ಮಪ್ಪನ ಹಿರಿತನ ಅಂದ್ರೆ. ಕಾನೂನಲ್ಲಿ ಸಾಕ್ಷಿಗಳೇ ಮುಖ್ಯ. ಅದು ನನ್ನ ಕಡೆ ಇರೋದ್ರಿಂದಾನೆ ನಾನು ಇಷ್ಟು ಎತ್ತರಕ್ಕೆ ಬೆಳೆದಿರೋದು. ನಿನ್ನಪ್ಪ ಪ್ರಪಾತಕ್ಕೆ ಬಿದ್ದಿರೋದು. ಇವನ್ಗೂ ನನಗೂ ಅಜಗಜಾಂತರ ವ್ಯತ್ಯಾಸವಿದೆ. ನಮ್ಮಪ್ಪಂದು ಗುಡಿಸ್ಲೇ ಆಗಿರ್ಬೋದು, ಆದ್ರೆ ಅದು ನ್ಯಾಯವಾಗಿ ಗಳಿಸಿರೋದು. ಆದ್ರೆ ನಿಮ್ದು ಸುಳ್ಳಿನ ಸಾಮ್ರಾಜ್ಯ. ಇದು ಯಾವಾಗ ಬೇಕಾದ್ರೂ ಕುಸಿದ್ ಬೀಳ್ಬೋದು, ನೆನ್ಪಿರ್ಲಿ. ಭಾರ್ಗವಿ, ಯಾರ ಎದುರು ನಿಂತು ಮಾತಾಡ್ತಿದ್ಯಾ ಅಂತ ಪರಿಜ್ಞಾನ ಇರ್ಲಿ. ಏನೋ 1-2 ಪೆಟಿಷನ್ ಹಾಕಿ ಕೋರ್ಟಲ್ಲಿ ಗಂಟ್ಲರ್ಕೊಂಡು ಕೂಗಾಡಿದ ಮಾತ್ರಕ್ಕೆ ನನ್ನ ಸಾಮ್ರಾಜ್ಯನ ಬೀಳಿಸ್ಬೋದು ಅನ್ಕೊಂಬೇಡ. ಅದು ನಿನ್ನ ಭ್ರಮೆ ಮಾತ್ರ. ಇದೇ ತರ ನಿಮ್ಮಪ್ಪ ಕೂಗಾಡ್ತಿದ್ದ. ಆದ್ರೆ ಇವತ್ತು ನೋಡು, ಅವನು ಬಾರ್ ಲೈಸೆನ್ಸೇ ರದ್ದಾಗಿ ಬೀದಿಲಿ ಬಿಕಾರಿ ತರ ಓಡಾಡ್ತಿದ್ದಾನೆ.
ಇನ್ನೇನ್ ಸದ್ಯದಲ್ಲೇ ನಿನಗೂ ಇದೇ ಗತಿ ಬರುತ್ತೆ ಭಾರ್ಗವಿ. ನಿಮ್ಮ ಸಾಮ್ರಾಜ್ಯದ ಅಡಿಪಾಯನೇ ಸರಿ ಇಲ್ಲ ಜೆಪಿ. ನಮ್ಮಪ್ಪಂಗೆ ಅನ್ಯಾಯ ಮಾಡಿ ಅದೆಷ್ಟೋ ಜನಕ್ಕೆ ಮೋಸ ಮಾಡಿ ನೀವು ದೊಡ್ಡ ಮನುಷ್ಯರು ಅಂತ ಅನ್ಸ್ಕೊಂಡಿದ್ದೀರಾ. ಅದೇ ನಿಮ್ಮ ನಿಜವಾದ ಸಣ್ಣತನನ ತೋರಿಸುತ್ತೆ. ಇವತ್ತು ಕೋರ್ಟ್ನಲ್ಲಿ ನಿಮ್ಮ ಸಾಮ್ರಾಜ್ಯದ ಮೊದಲನೇ ಗೋಡೆ ಕುಸಿದಿದೆ. ಏನಂದ್ರೆ ನೀವು ನಮ್ಮಪ್ಪ ಬೀದಿ ಬಿಕಾರಿನ? ಮಾತಿಗೂ ನಿಮ್ಮಪ್ಪಂಗ್ ಹಾಗ್ ಮಾಡ್ದೆ, ನಿಮ್ಮಪ್ಪಂಗ್ ಹೀಗ್ ಮಾಡ್ದೆ ಅಂತ ಬೀಗ್ತಿರಲ್ಲ. ಒಳ್ಳೆಯವ್ರಿಗೆ ಮೋಸ ಮಾಡಿ ಗೆಲ್ಲದನ್ನ ಸಾಧನೆ ಅನ್ನಲ್ಲ, ದೌರ್ಜನ್ಯ ಅಂತಾರೆ. ಇವತ್ ಹೇಳ್ತೀನಿ ಕೇಳಿಸ್ಕೊ. ಈ ನಿನ್ ಮುಖವಾಡ ಕಳ್ಸೋಕೆ ನನ್ ಯಾವತ್ತೋ ಪಣ ತೊಟ್ಟಾಗಿದೆ. ಸಂಧ್ಯಾ ಬಾಳ್ ಹಾಳ್ ಮಾಡಿದ ಆ ವಿಕ್ಕಿನ ಜೈಲಿಗೆ ಕಳ್ಸೋದು ನನ್ನ ಮೊದಲನೇ ಗುರಿ ಆಗಿತ್ತು. ಅದಿವತ್ ನೆರವೇರಿದೆ. ನನ್ ಮುಂದಿನ ಗುರಿ ಏನು ಅಂತ ಕೇಳಿಸ್ಕೊಳ್ಳೋ ಧೈರ್ಯ ಇದ್ಯಾ? ನಮ್ಮಪ್ಪನ್ನ ಕೋರ್ಟಿಗೆ ಕರ್ಕೊಂಡ್ ಬರ್ತೇನೆ. ಅವ್ರಿಗೆಲ್ಲಿ ಅವಮಾನ ಆಗಿದ್ಯೋ ಅಲ್ಲೇ ತಲೆ ಎತ್ತಿ ನಿಲ್ಲೋ ಹಾಗೆ ಮಾಡ್ತೇನೆ. ಅಲ್ಲಿ ಅವರು ಬರೀ ರವೀಂದ್ರ ಭಟ್ಕಳಾಗ್ ಬರಲ್ಲ, ಅಡ್ವೊಕೇಟ್ ರವೀಂದ್ರ ಭಟ್ಕಳಾಗ್ ಬರ್ತಾರೆ. ಅಪ್ಪ ಅಪ್ಪ, ನಿಮ್ಗೇನು ಆಗಿಲ್ಲ ತಾನೇ ಅಪ್ಪ? ದೇಹಕ್ಕೇನು ಆಗಿಲ್ಲ, ಆದ್ರೆ ಮನಸ್ಸು ನುಚ್ಚು ನೂರಾಗ್ಬಿಟ್ಟಿದೆ. ಯಾಕ್ಬಿಟ್ಟು ಈ ವಿಷಯನ ಮುಚ್ಚಿಟ್ಟೆ? ಜೀವನ ಪರ್ಯಂತ ಯಾರ ಸಂಘ ಮಾಡಬಾರ್ದು ಅಂತ ದೂರ ಇದ್ನೋ ಅದೇ ಜೆಪಿ ಮಗನ ಮದುವೆ ಆಗಿದೆಯಲ್ಲ ನೀನು. ಅವ್ರ ಮನೆಗೆ ಸೊಸೆಯಾಗಿ ಹೋಗಿದ್ದೀನಿ ಅನ್ನೋ ವಿಷಯನ ಯಾಕೆ ಮುಚ್ಚಿಟ್ಟೆ ನೀನು? ಇಷ್ಟು ದೊಡ್ಡ ವಿಷಯನ ನನಗೆ ಹೇಳಲಿಲ್ವಲ್ಲ ಭಾರ್ಗವಿ ನೀನು? ನಿಮ್ಮಕ್ಕ ಬೃಂದ ಬಗ್ಗೆ ಬರೀ ಸಿಟ್ಟು ಮಾಡ್ಕೊಂತಾ ಇಲ್ಲ, ಅಷ್ಟೇ ದುಃಖನೂ ಪಡ್ತೀನಿ ನಾನು. ಯಾಕೊತ್ತಾ? ಪಾಪ ಪಾಪ ಆ ಮಗಳು ಆ ಕ್ರೂರಿ ಜೆಪಿ ಮನೆಗೆ ಸೇರ್ಬಿಟ್ಲಲ್ಲ ಅಂತ. ವೈರಿಗಳಿಗೂ ಆ ಕಷ್ಟ ಬರ್ಬಾರ್ದು. ಒಂದ್ ಮಾತು ಹೇಳ, ಅಂತ ಕ್ರೂರಿ ಅವನು ಜೆಪಿ. ಅಪ್ಪ, ನನ್ ಬೇಕು ಅಂತ ಸುಮ್ನಿರ್ಲಿಲ್ಲಪ್ಪ. ಆದ್ರೂ ಒಂದ್ ಮಾತು ಹೇಳ್ಬೋದಾಗಿತ್ತಲ್ಲ. ನೀನು ಅಬೃಂದ ತರ ಅಲ್ಲ ಅಲ್ವಾ? ಹೇಳ್ಬೋದಾಗಿತ್ತಲ್ಲ. ನೀನು ನಿಮ್ಮ ಅಕ್ಕನ ತರ ಅಲ್ಲ ಅಂತ ಸಾವಿರ ಸಾರಿ ನಾನೇ ಅಂದ್ಕೊಂಡಿದ್ದೀನಿ. ನೀನು ನಿಮ್ಮ ಅಕ್ಕನ ತರ ಅಂತ ಸಾಬೀತು ಮಾಡ್ಬಿಟ್ಟಲ್ಲ ಪುಟ್ಟಿ ನೀನು. ನಾನು ಅರ್ಜುನ ಪ್ರೀತಿಸಿದೇನೋ ನಿಜ ಅಪ್ಪ, ಆದ್ರೆ ಅವ್ರನ್ನ ಮದ್ವೆ ಆಗಿ ಅವ್ರ ಮನೆ ಬಾಗ್ಲಿಗೆ ಹೋಗೋವರೆಗೂ ಅವ್ರ ಜೆಪಿ ಪಾಟೀಲ್ ಮಗ ಅಂತ ನನಗೆ ಗೊತ್ತಿರ್ಲಿಲ್ಲ. ಅಲ್ಲಿ ಹೋದಾಗ ನಾನು ಶಾಕ್ ಆಗಿ ಏನು ಮಾತಾಡ್ದೆ ಸುಮ್ಮನಿದ್ಬಿಟ್ಟೆ ಅಪ್ಪ. ಅಂದ್ರೆ ಅರ್ಜುನ ನಿನ್ನ ಸುಳ್ಳು ಹೇಳಿ ಯಾಮರ್ಸ್ ಮದ್ವೆ ಅದ್ನ? ಅಯ್ಯೋ ಇಲ್ಲ ಅಪ್ಪ, ಅವ್ರ ಪ್ರೀತಿನೂ ನಿಜಾನೆ, ಈ ಮದ್ವೆನೂ ನಿಜಾನೆ. ಆದ್ರೆ ಈ ವಿಷಯ ಕೇಳಿ ನಾನು ಎಲ್ಲಿ ಅವ್ರನ್ನ ಬಿಟ್ಟು ಹೋಗ್ಬಿಡ್ತೀನಿ ಅನ್ನೋ ಭಯದಲ್ಲಿ ಅವ್ರು ನನ್ನ ಹತ್ರ ಏನು ಹೇಳ್ದೆ ಸುಮ್ಮನಾಗ್ಬಿಟ್ಟಿದ್ರು. ಮೊದ್ಲೇ ನಮ್ಮ ಮದ್ವೆ ವಿಷಯ ಕೇಳಿ ನೀವು ತುಂಬಾ ಬೇಜಾರಲ್ಲಿದ್ರಿ. ಅದ್ರ ಮೇಲೆ ಇನ್ನಷ್ಟು ಶಾಕ್ ಕೊಡಕ್ಕೆ ನನ್ಗಿಷ್ಟ ಇರ್ಲಿಲ್ಲ ಅಪ್ಪ. ಹಾಗಂತ ಇಷ್ಟೊಂದು ದೊಡ್ಡ ನೋವಿನ ಭಾರ ನೀನು ಒಬ್ಬಳೇ ಓದ್ಕೊಂಡ್ಬಿಟ್ಟೆ ಪುಟ್ಟಿ.
ಅಪ್ಪ. ಅದು ಎಷ್ಟು ಧೈರ್ಯ ನಿನಗೆ? ರವಿನ ಈ ಮನೆ ಒಳಗಡೆ ಬರಕ್ ಬಿಟ್ಟೆ. ನಿಮ್ಮಿಬ್ರನ್ನು ಸಹಿಸ್ಕೊಳ್ಳೋದಲ್ದೆ ಈಗ ನಿಮ್ಮಪ್ಪನ್ನು ಸಹಿಸ್ಕೋಬೇಕಾ? ಈ ಮನೆ ಹೊಸಲು ತಿಳಿಯೋ ಯೋಗ್ಯತೆ ಇಲ್ದಿರೋ ಬಿಕಾರಿ ಅವನು ನನ್ನ ಮುಂದೆ ಬಂದು ಎಗರಾಡ್ತಾನೆ. ಹೌದು ಜೆಪಿ, ಭಾರ್ಗವಿ ಜೊತೆ ಈ ಬೃಂದಾನು ಸೇರ್ಕೊಂಡಿದ್ದಾಳೆ ಅನ್ಸುತ್ತೆ. ಏ ಬೃಂದ, ನಿಜ ಹೇಳೋ, ಇದೆಲ್ಲ ನಿಂದೆ ಪ್ಲಾನ್ ಅಲ್ವಾ? ಎದುರುಗಿದ್ದಾಗ ದ್ವೇಷದ ನಾಟಕ ಆಡಿ ಒಳಗೆ ನಮ್ ವಿರುದ್ಧ ಸಂಚು ಮಾಡ್ತಾ ಇದ್ಯಾ ಅಲ್ವಾ? ಗೊತ್ತು ಗುರಿ ಇಲ್ದೇವ್ರವ್ರಿಗೆ ಕರ್ಕೊಂಬಂದ್ ಕೂಳ್ ಹಾಕಕ್ಕೆ ಇದೇನ್ ಧರ್ಮಛತ್ರ ಅಲ್ಲ, ಇದು ಜೆ.ಪಿ. ಪಾಟೀಲ್ ಮನೆ. ನನ್ನ ಬೆನ್ ಹಿಂದೆನೆ ಸಂಚ್ ಮಾಡೋರ್ನ ನಾನು ಕಂಡ್ರಾಗಲ್ಲ. ಬೃಂದಾ, ಇದ್ರ ಹಿಂದೆ ನಿನ್ನ ಕಾಯಿವಾಡ ಇದ್ರೆ ಈಗ್ಲೇ ಹೇಳ್ಬಿಡು. ಮಾವ, ನಾನೇ ಬೇಡ ಅಂತ ಕಳ್ಕೊಂಡ್ ಬಂದಿರೋ ಸಂಬಂಧ ಮಾವ. ನಾನ್ ಯಾಕೆ ಅವ್ರಿಗೆ ಕಾಳಜಿ ತೋರಿಸ್ಲಿ ಹೇಳಿ? ನನ್ನ ನಂಬಿ. ಅಷ್ಟಕ್ಕೂ ಅವರು ನನ್ನನ್ನು ನೋಡಕ್ ಬಂದಿದ್ದಲ್ಲ ಮಾವ, ಭಾರ್ಗವಿ ನೋಡಕ್ ಬಂದಿದ್ದು. ನಾನ್ ಬರ್ಬೇಡಿ ಅಂತಂದ್ರು ಹೇಳ್ದಕ್ಕೆ ಇಲ್ಲೇ ಸೀದಾ ಮನೆ ಒಳಗ್ ನುಗ್ಗಿದ್ರು ಮಾವ. ನಾನ್ ಬೈದವ್ರನ್ನ ಹೊರಗೆ ಕಳ್ಸೋಷ್ಟ್ರಲ್ಲಿ ನೀವ್ ಬಂದ್ರಿ ಮಾವ. ಪ್ರಾಮಿಸ್, ಅಷ್ಟೇ ನಡೆದಿದ್ದು. ಸಿತಾರ ಅವರೇ, ಜೆ.ಪಿ., ನಿಜ ಹೇಳಿ, ನಿಮ್ಗೆ ಯಾರಿಗಾದ್ರೂ ನಮ್ಮ ಕುಟುಂಬದ ಮೇಲೆ ಕಾಳಜಿ ಇದೆಯಾ ಅಂತ? ಇದೇನ್ ಹೀಗೆ ಹೇಳ್ತಿದ್ದೀರಾ ಸಿತಾರ ಅವರೇ? ನಿಮ್ಮ ಕುಟುಂಬದ ಮರ್ಯಾದೆ ಕಾಪಾಡೋಕೆ, ವಿಕ್ಕಿನ ಕಾಪಾಡೋಕೆ ಅಲ್ವಾ ನಾನು ಇಷ್ಟೆಲ್ಲ ಹೋರಾಡ್ತಿರೋದು. ನೀವೇನು ಚಿಂತೆ ಮಾಡಬೇಡಿ, ನಮ್ ಬಾವ ವಿಕ್ಕಿನ್ ಬಚಾವ್ ಮಾಡ್ತಾರೆ. ಹೀಗೆ ಜೆ.ಪಿ.ನೂ ಹೇಳಿದ್ರು, ನಮ್ಮ ಯಜಮಾನ್ರು ಹೇಳಿದ್ರು. ಆದ್ರೆ ಆ ಮಾತಿನ ಮೇಲೆ ಈಗ ನನಗೆ ನಂಬಿಕೆ ಇಲ್ಲಮ್ಮ. ನಿಮ್ಗೆ ಹೇಗೆ ಹೇಳಿ ಜೆ.ಪಿ., ನೀವು ಶಕ್ತಿ ಇಬ್ರು ವಿಕ್ಕಿ ಬಗ್ಗೆ ಮೇಲಿಂದ ಮಾತಾಡ್ಸಿದ್ರಾ? ಹೀಗೇನಾದ್ರೂ ಒಂದು ಘಟನೆ ನಡೆದ ಕೂಡಲೇ ನೀವು ನಿಮ್ಮ ಘನತೆ ಗೌರವ ಅಂತ ಹೋಗ್ತೀರಾ, ಅವರು ರಾಜಕೀಯ ಅಂತ ಹೋಗ್ತಾರೆ. ಆದ್ರೆ ನಂದು ಹೆತ್ಕರಳು. ಮಗ ಜೈಲಲ್ಲಿರೋದನ್ನ ನನ್ನಿಂದ ನೋಡಕ್ ಆಗ್ತಿಲ್ಲ. ಇದೆಲ್ಲ ಸರಿ ಹೋಗ್ಬೇಕು ಅಂದ್ರೆ ನೀವು ಶಕ್ತಿ ಮೊದ್ಲಿನ ತರ ಒಂದಾಗ್ಬೇಕು ಜೆ.ಪಿ. ನೀವಿಬ್ರು ಒಟ್ಟಿಗೆ ನಿಂತು ಹೋರಾಡಿದ್ರೆ ಆ ರವೀಂದ್ರ ಭಾರ್ಗವಿ ಅಲ್ಲ, ಯಾರು ಬಂದ್ರು ನಿಮ್ಮನ್ನು ಸೋಲ್ಸೋದಕ್ಕಾಗಲ್ಲ. ನಿಮ್ಮ ಸ್ನೇಹಕ್ಕೆ ಆ ಶಕ್ತಿ ಇದೆ, ತಾಕತ್ತಿದೆ. ಅದನ್ನ ಬಿಟ್ಟು ನೀವು ನಿಮ್ಮ ಘನತೆ ಬಗ್ಗೆ, ನನ್ನ ಗಂಡ ರಾಜಕೀಯದ ಬಗ್ಗೆ ಯೋಚನೆ ಮಾಡಿದ್ರೆ ನನ್ನ ಮಗ ಜೀವನ ಪೂರ್ತಿ ಜೈಲಲ್ಲಿ ಕೊಳಿಬೇಕಾಗತ್ತೆ. ದಯವಿಟ್ಟು ಹಾಗಾಗೋದಕ್ಕೆ ಅವಕಾಶ ಕೊಡಬೇಡಿ ಪ್ಲೀಸ್. ನನ್ನ ಕ್ಷಮಿಸ್ಬೇಡಿ ಅಪ್ಪ. ನಿಮಗ್ ಮೋಸ ಮಾಡೋ ಉದ್ದೇಶ ನನ್ಗಿರ್ಲಿಲ್ಲ ಅಪ್ಪ. ನನ್ನ ಹಣೆ ಬರ ಯಾಕೆ ಹೀಗಾಗಿದೆ ಪುಟ್ಟಿ? ಆ ಜೆ.ಪಿ.ನ ಎದುರಾಕೊಂಡು ಅರ್ಧ ಆಯಸ್ಸೆ ಕಳೆದೋಯ್ತು ನಂದು. ನಿಮ್ಮಮ್ಮ ನೋಡಿದ್ರೆ ಕಣ್ಣೀರಲ್ಲೇ ಕೈ ತೊಳೆಯಾಗಾಯ್ತು. ಮಕ್ಕಳಾದ್ರೂ ಚೆನ್ನಾಗಿರ್ಲಿ ಅಂತಂದ್ರೆ ನೀವಿಬ್ರು ಅದೇ ದುಷ್ಟರು ಮನೇಲಿ ಸಿಗಾಕೊಂಡಿದ್ದೀರಾ. ನಿಮ್ಮಿಬ್ರು ಗಿಣಿ ತರ ಸಾಕಿ ಆ ಗಿಡಗನ್ನ ಪಂಜರಕ್ಕೆ ಬಿಟ್ಟಂಗಾಯ್ತಲ್ಲಮ್ಮ. ಅಯ್ಯೋ ದೇವ್ರೆ. ಡೋಂಟ್ ವರಿ, ಇನ್ನು ಮುಂದೆ ಏನೇ ನಿರ್ಧಾರ ತಗೊಂಡ್ರು ನಾನು ಶಕ್ತಿ ಯೋಚನೆ ಮಾಡೇ ನಿರ್ಧಾರ ತಗೋತೀವಿ.
ವಿಕ್ಕಿ ನಮ್ಮನೆ ಮಗ. ಅವನ ಜೀವನ ಹಾಳಾಗೋದಕ್ಕೆ ನಾವು ಖಂಡಿತ ಬಿಡಲ್ಲ. ಆ ಭಾರ್ಗವಿ ನನ್ನನ್ನ ಮೀರಿಸಿ ಈ ಕೇಸ್ ಗೆಲ್ಲೋಕೆ ಸಾಧ್ಯ ಇರಲಿಲ್ಲ. ಛೇ, ಅದ್ರೇನ್ ಮಾಡೋದು? ಆ CCTV ಹುಡುಗಿ ಮಧ್ಯ ಬಂದು ಎಲ್ಲ ಹಾಳು ಮಾಡಿತು. ಮತ್ತೊಂದು ಹುಡುಗಿನ? ಯಾರದು? ಪಟಿಕ.